ದಿನೇಶ್ ಗುಂಡೂರಾವ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು. ಮಾಜಿ ಬಿಬಿಎಂಪಿ ಸದಸ್ಯರಾದ ಟಿ. ಮಲ್ಲೇಶ್ ಆಗ್ರಹ. ಮಾಜಿ ಬಿಬಿಎಂಪಿ ಸದಸ್ಯರಾದ ಟಿ. ಮಲ್ಲೇಶ್ ಅವರು ತಮ್ಮ ನೆಚ್ಚಿನ ನಾಯಕರಾದ ದಿನೇಶ್ ಗುಂಡೂರಾವ್ ಅವರಿಗೆ ರಾಜ್ಯ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಸಂಘಟನೆ, ಬಲವರ್ಧನೆ, ಜನಪರ ಕಾರ್ಯಗಳು ಹಾಗೂ ಪಕ್ಷದ ಸಿದ್ಧಾಂತಗಳನ್ನು ಜನರಿಗೆ ತಲುಪಿಸುವಲ್ಲಿ ದಿನೇಶ್ ಗುಂಡೂರಾವ್ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಪಕ್ಷದ ಬೆಳವಣಿಗೆಗೆ ಮತ್ತು ಸರ್ಕಾರದ ಯಶಸ್ಸಿಗೆ ಅವರ ಕೊಡುಗೆ ಅಪಾರವಾಗಿದ್ದು, ಅವರ ಅನುಭವ ಮತ್ತು ನಾಯಕತ್ವವನ್ನು ಪರಿಗಣಿಸಿ ಉಪಮುಖ್ಯಮಂತ್ರಿ ಹುದ್ದೆಯನ್ನು ನೀಡುವುದು ಸೂಕ್ತ ಎಂದು ಅಭಿಪ್ರಾಯಪಟ್ಟರು. ರಾಜ್ಯದ ಅಭಿವೃದ್ಧಿ, ಸಾಮಾಜಿಕ ನ್ಯಾಯ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಪರಿಹಾರಕ್ಕೆ ದಿನೇಶ್ ಗುಂಡೂರಾವ್ ಅವರಂತಹ ಅನುಭವಿ ನಾಯಕರ ಸೇವೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಬಳಕೆಯಾಗಬೇಕಾಗಿದೆ. ಆದ್ದರಿಂದ ಪಕ್ಷದ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕತ್ವವು ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವ ಕುರಿತು ಸಕಾರಾತ್ಮಕವಾಗಿ ಚಿಂತನೆ ನಡೆಸಬೇಕು ಎಂದು ಮಾಜಿ ಬಿಬಿಎಂಪಿ ಸದಸ್ಯರಾದ ಟಿ. ಮಲ್ಲೇಶ್ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಉಪಸ್ಥಿತರಿದ್ದರು. ಹೈಕಮಾಂಡ್ ನಿರ್ಧಾರದಂತೆ ಇವತ್ತಿನ ಕರ್ನಾಟಕ ಸರ್ಕಾರದಲ್ಲಿ ಹೊಸ ನಾಯಕತ್ವದಲ್ಲಿ ರಚನೆ ಆಗ್ತಾ ಇದೆ. ಬಹುಶಃ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 6 ಬಾರಿ MLA ಆಗಿ ಅಂದರೆ ಡಬಲ್ ಹ್ಯಾಟ್ರಿಕ್ ಸಾಧಿಸ್ತಕ್ಕಂಥದ್ದು ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಇದೊಂದು ರೀತಿಯಲ್ಲಿ ಚಾಲೆಂಜಿಂಗ್ ಆಗಿರ್ತಕ್ಕಂಥ ಗಾಂಧಿನಗರ ವಿಶೇಷವಾಗಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಎಷ್ಟೋ ಸಾಮರ್ಥ್ಯ ಮತ್ತು ಜನಾನುರಾಗಿಯಾಗಿ ಬಡವರ ಬಂಧುವಾಗಿ ಎಲ್ಲ ವರ್ಗದ ಜನಾಂಗವನ್ನು ಒಂದೇ ಹಾದಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ನಾಯಕರು ಮಾತ್ರ ಇಷ್ಟು ಬಾರಿ ಇಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಅವರು KPCC ಅಧ್ಯಕ್ಷರಾಗಿ ಈ ಹಿಂದೆಯೇ ಮಂತ್ರಿಗಳಾಗಿ ಯಶಸ್ವಿ ನಾಯಕರಾಗಿ ಹೊರಹೊಮ್ಮಿರ್ತಾರೆ. ಇಂಥ ನಾಯಕರನ್ನು ಇವತ್ತು ಬಹಳ ಅವಶ್ಯಕತೆ ಇದೆ ಅಂತ. ಯಾಕಂತ ಹೇಳಿದ್ರೆ 2 ವರ್ಷದಲ್ಲಿ ಕರ್ನಾಟಕದಲ್ಲಿ ಮತ್ತೆ 2028ಕ್ಕೆ ವಿಧಾನಸಭಾ ಚುನಾವಣೆ ಬರ್ತಕ್ಕಂಥ ಸಾಧ್ಯತೆ ಇರೋದರಿಂದ ನಮ್ಮ ಯುವ ನಾಯಕರ ಮತ್ತು ಎಲ್ಲ ವರ್ಗದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರ ಒಂದು ಸೇವೆ ಅತ್ಯಂತ ಅಮೂಲ್ಯ ಮತ್ತು ಅವಶ್ಯಕತೆ ಇದೆ. ಮತ್ತು ಈಗಾಗಲೇ ಏನು ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವರಾಗಿ ಅತ್ಯಂತ ಯಶಸ್ವಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಏನು ಕರ್ನಾಟಕ ಸರ್ಕಾರಕ್ಕೆ ಈ 3 ವರ್ಷದಲ್ಲಿ ಒಳ್ಳೆಯ ಹೆಸರು ಬಂದಿದೆ ಅಂತ ಹೇಳಿದ್ರೆ ಅದರಲ್ಲಿ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರ ಕೊಡುಗೆ ಕೂಡ ಅಪಾರವಾಗಿದೆ. ಹಾಗಾಗಿ ಅವರಿಗೆ ಯಾವುದೇ ಉನ್ನತವಾದ ಹುದ್ದೆ ಕೊಟ್ಟರೂ ಕೂಡ ಅವ್ರು ನಿಭಾಯಿಸ್ತಕ್ಕಂಥ ಚಾಕಚಕ್ಯತೆ ಅವರಲ್ಲಿದೆ. ನಾನು ಈ ಗಾಂಧಿನಗರ ವಿಧಾನಸಭಾ ಜನತೆಯ ಪರವಾಗಿ ಮತ್ತು ಈ ರಾಜ್ಯದ ಅಪಾರ ದಿನೇಶ್ ಗುಂಡೂರಾವ್ ಅವರ ಅಭಿಮಾನಿಗಳ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ ಹೈಕಮಾಂಡಿಗೆ ಮತ್ತು ನೂತನ ಮಂತ್ರಿಗಳಿಗೆ, ನಾಯಕರಿಗೆ, ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರವರಿಗೆ ಏನು ಉಪಮುಖ್ಯಮಂತ್ರಿ ಸ್ಥಾನಮಾನ ನೀಡಿದಲ್ಲಿ ಕರ್ನಾಟಕಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ವಿಶೇಷವಾಗಿ ಹೆಚ್ಚಿನ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಮಾನ್ಯ ಏನು ಹೈಕಮಾಂಡ್ ಆಗಿರ್ಬೋದು, ಎಲ್ಲ ಹಿರಿಯ ನಾಯಕರಾಗಿರ್ಬೋದು, ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರವರಿಗೆ ಮತ್ತೊಮ್ಮೆ ಮಂತ್ರಿಗಳಿಗೆ ಅವಕಾಶ ಕೊಡೋದರ ಜೊತೆಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಪರವಾಗಿ ವಿನಂತಿ ಮಾಡ್ತಾರೆ. ನಮ್ಮ ಕೋರಿಕೆ ಒಬ್ಬರು ಪ್ರಾಮಾಣಿಕ ಮತ್ತು ಸರಳ ಸಜ್ಜನಿಕೆಯ ಬಡ ಎಲ್ಲ ವರ್ಗದ ಹಿತವನ್ನು ಕಾಪಾಡ್ತಕ್ಕಂಥ ಮತ್ತು ರಾಜಕೀಯ ಅನುಭವ ಇರತಕ್ಕಂಥ ಪಕ್ಷ ನಿಷ್ಠೆ ಇರತಕ್ಕಂಥ ನಾಯಕರನ್ನು ಉಳಿಸ್ಕೊಳ್ತಕ್ಕಂಥದ್ದು ಒಂದು ಪಕ್ಷದ ಆದ್ಯ ಕರ್ತವ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ಎಲ್ಲ ವಿಭಾಗದಲ್ಲೂ ಕೂಡ ಅತ್ಯಂತ ಒಳ್ಳೆಯ ಹೆಸರನ್ನು ಪಡೆದಿರ್ತಕ್ಕಂಥ ಅನುಭವ ಇರತಕ್ಕಂಥ ನಮ್ಮ ನಾಯಕರು ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಮತ್ತು ಕ್ಯಾಬಿನೆಟಲ್ಲಿ ಅವ್ರನ್ನ ಉಳಿಸ್ಕೋಬೇಕಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತೀನಿ ಸರ್. ಹಿರಿಯರು ಅನ್ನೋದಕ್ಕೆ ಇವ್ರಿಗೂ ಹಿರಿತನ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಬಹಳ ಚಿಕ್ಕ ವಯಸ್ಸಲ್ಲಿ ಅವರು ಶಾಸಕರಾಗಿ ಈ ಭಾಗದಲ್ಲಿ ಸತತವಾಗಿ ಒಂದು ಬಾರಿನೂ ಬ್ರೇಕ್ ಇಲ್ಲದೆ ಸತತವಾಗಿ 6 ಬಾರಿ ಗೆಲ್ತಕ್ಕಂಥದ್ದು ಭಾಳ ವಿಶೇಷತೆ. ಯಾಕಂತ ಹೇಳಿದ್ರೆ ಗಾಂಧಿನಗರ ಅಂತಕ್ಕಂಥದ್ದು ಕೇವಲ ಒಂದು ವರ್ಗದ, ಒಂದು ಜಾತಿ, ಒಂದು ಧರ್ಮದ ಜನಾಂಗ ಇರ್ತಕ್ಕಂಥದ್ದಲ್ಲ. ಇದನ್ನು ಮಿನಿ ಭಾರತ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ಅನೇಕ ಜಾತಿ, ಧರ್ಮ ಮತ್ತು ಭಾಷೆಯ ಜನಾಂಗ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗಾಂಧಿನಗರ ಇಲ್ಲಿ ಒಂದು ಬಾರಿ ಗೆಲ್ಲೋದೇ ಚಾಲೆಂಜು. ಅಂಥದ್ರಲ್ಲಿ 6 ಬಾರಿ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನಾವು ಭಾಳ ಈಸಿಯಾಗಿ ತೊಗೊಳಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗ್ಲೂ ಕೂಡ. ಮತ್ತು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಕಳೆದ 6 ಬಾರಿ ಅವರೇನು ಶಾಸಕರಾಗಿ ಈಗ ಯಶಸ್ವಿ ನಾಯಕರಾಗಿ ಮುಂದುವರೆದಿದ್ದಾರೆ. ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ.
ಈಗ ಏನು ಹಿಂದೆ ಅನ್ನಭಾಗ್ಯ ಯೋಜನೆ ತಂದಿರತಕ್ಕಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರವರು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಅನ್ನಭಾಗ್ಯ ಯಶಸ್ವಿ ಯೋಜನೆಯನ್ನು ಕೊಟ್ಟಿದ್ದಾರೆ. ಎರಡನೇ ಬಾರಿಗೆ ಆರೋಗ್ಯ ಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ಭ್ರಷ್ಟಾಚಾರಕ್ಕೆ ಅವಕಾಶ ನೀಡದೆ, ಒಂದು ಕಪ್ಪು ಚುಕ್ಕೆ ಇಲ್ಲದೆ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತಂದು ಕೊಟ್ಟಿದ್ದಾರೆ. ಅಂದರೆ ಒಬ್ಬ ಉತ್ತಮ ಆಡಳಿತಗಾರರು, ಏನು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಇರತಕ್ಕಂಥವ್ರು, ಎಲ್ಲ ಸಮಾಜದ ಜನರನ್ನು ಒಟ್ಟಿಗೆ ತಗೊಂಡೋಗ್ತಕ್ಕಂಥ ಒಂದು ಶಕ್ತಿ ಇರತಕ್ಕಂಥ ನಾಯಕರು. ಇಂಥ ನಾಯಕರು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ಕೆಲಸ ಮಾಡೋದ್ರಿಂದ ಮತ್ತು ಪಕ್ಷ ನಿಷ್ಠೆ ಇರತಕ್ಕಂಥ ನಾಯಕರಾಗಿರೋದ್ರಿಂದ, ಸಂಘಟನಾ ಚತುರರು ಆಗಿರೋದ್ರಿಂದ ಅವ್ರಿಗೆ ಅಪಾರವಾದ ರಾಜಕೀಯ ಅನುಭವ ಇದೆ. ಇಂಥ ಸಮಯದಲ್ಲಿ ಅವರನ್ನು ಮುಂದುವರಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಮುಂದಿನ ಚುನಾವಣೆ ಹಿತದೃಷ್ಟಿಯಿಂದ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲ, ಖಂಡಿತವಾಗ್ಲೂ ಕೂಡ ಅದಾದರೆ ಭಾರಿ ಅನ್ಯಾಯ ಆಗ್ತದೆ. ಯಾವುದೇ ಒಂದು ಕಾರಣ ಇಲ್ಲ, ಒಂದೇ ಒಂದು ಕಾರಣ ಇಲ್ಲ ಅವ್ರನ್ನ ಕೈ ಬಿಡೋದಕ್ಕೆ. ಎಲ್ಲದರಲ್ಲೂ 100ಕ್ಕೆ 100ರಷ್ಟು ಮಾರ್ಕ್ಸ್ ಪಡೆದಿರ್ತಕ್ಕಂಥ ಒಬ್ಬರು ನಾಯಕರನ್ನು ಕೈ ಬಿಟ್ಟಿದ್ದಾದರೆ ಪಕ್ಷಕ್ಕೆ ಬಹಳ ತೊಂದರೆ ಆಗ್ತದೆ. ಅವ್ರು ನಂಬ್ಕೊಂಡಿರ್ತಕ್ಕಂಥ ಅನೇಕ ಅಸಂಘಟಿತ ಅಭಿಮಾನಿಗಳು ಕೂಡ ನೋವಾಗ್ತದೆ. ಹಾಗಾಗಿ ನಾನು ತಮ್ಮ ಮೂಲಕ ವಿನಮ್ರತೆಯ ಮನವಿ ಒತ್ತಾಯವನ್ನು ಮಾಡೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾವುದೇ ಕಾರಣಕ್ಕೂ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರವ್ರನ್ನ ಸಂಪುಟದಿಂದ ಕೈ ಬಿಡ್ತಕ್ಕಂಥ ಪ್ರಶ್ನೆಯೇ ಇಲ್ಲ. ಅವ್ರಿಗೆ ಇನ್ನೂ ಉನ್ನತವಾದ ಹುದ್ದೆ ಕೊಡಬೇಕು, ಅವ್ರನ್ನ ಮಂತ್ರಿಮಂಡಲದಲ್ಲಿ ಮುಂದುವರಿಸಬೇಕು ಮತ್ತು ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡೋದ್ರಿಂದ ಇಡೀ ರಾಜ್ಯದಲ್ಲಿ ಅವರಿಗೆ ಒಳ್ಳೆಯ ಅಭಿಮಾನಿಗಳು, ಅಸಂಘಟಿತ ಅವರ ಅನುಯಾಯಿಗಳಿರೋದ್ರಿಂದ ಪಕ್ಷಕ್ಕೆ ತುಂಬ ಒಳ್ಳೆಯದಾಗ್ತದೆ, ಒಳ್ಳೆಯ ಆಡಳಿತ ಸಿಗ್ತದೆ ಅಂತ ಈ ಮಾತನ್ನು ಹೇಳಿ ಬಯಸ್ತೀನಿ.